ಅವರಿಬ್ಬರದ್ದು 2-3 ವರ್ಷದ ಪ್ರೀತಿ. ಊರಿನವರಿಗೂ ಇವರ ವಿಷಯ ಗೊತ್ತಾಗಿತ್ತು. ನೋಡೋದಕ್ಕೆ ಸ್ವರದ್ರೂಪಿಯಾಗಿದ್ದಂತಹ ಹೆಣ್ಮಗಳು ಮಾಡೆಲ್ ಆಗಬೇಕು ಅನ್ನೋ ಕನಸನ್ನ ಕಾಳ್ತಿದ್ರು. ಮೊನ್ನೆ ಪಾರ್ಕ್ನಲ್ಲಿ ಸಿಕ್ಕಂತಹ ಸ್ಟ್ರೀಟ್ ಫೋಟೋಗ್ರಾಫರ್ ಒಂದಿಷ್ಟು ಫೋಟೋವನ್ನ ತೆಗೆದಿದ್ದ. ಇದೇ ವಿಷಯಕ್ಕೆ ಶುರುವಾದ ಲವರ್ಸ್ ರಗಳೇ ಸುಂದರಿಯ ಪ್ರಾಣವನ್ನೇ ತೆಗೆದಿದೆ. ಮೆಲೋಡಿ ಸಾಂಗ್, ಕಣ್ಕುಕ್ಕುವಂತ ಆಕ್ಟಿಂಗ್, ಒಂದೊಂದು ರೀಲ್ಸ್ ನಲ್ಲೂ ಒಂದೊಂದು ಲುಕ್. ಕ್ಯಾಮರಾ ಮುಂದೆ ನಿಂತ್ರೆ ಕ್ಯಾಮರಾವೇ ಈಕೆಯನ್ನ ನೋಡಿ ನಾಚ್ಕೊಳ್ತಿತ್ತು. ಯಾಕಂದ್ರೆ ಅಂದಕ್ಕೆ ಆಭರಣದಂತಿದ್ಲು ಈ ಹೆಣ್ಣು ಮಗಳು. ಸೌಂದರ್ಯದ ಗಣಿಯಂತಿದ್ದವಳು ಹೆತ್ತವಳ ಪಾಲಿನ ದೊಡ್ಡ ಕನಸಾಗಿದ್ಲು. ಯಾಕಂದ್ರೆ ತಾಯಿಗೆ ಮಗಳು ಬಿಟ್ರೆ ಬೇರ್ಯಾರಿಲ್ಲ. ಮಗಳಿಗೂ ತಾಯಿ ಬಿಟ್ರೆ ನನ್ನೋರು ತನ್ನೋರು ಅನ್ನೋರಿರ್ಲಿಲ್ಲ. ಫೈನಲ್ ಇಯರ್ ಡಿಗ್ರಿ ಮಾಡ್ತಿದ್ದವಳು ಮಾಡೆಲ್ಗಳಿಗೆ ಮೇಕಪ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡ್ತಿದ್ಲು. ಮಾಡೆಲ್ಗಳ ಜೊತೆ ಇರ್ತಿದ್ದಕ್ಕೋ ಏನೋ ಈಕೆ ಕೂಡ ಯಾವ ಮಾಡೆಲ್ಗೂ ಕಮ್ಮಿಗಿಲ್ಲದಂತಿದ್ಲು. ಆದ್ರೆ ಕಾರು ಡ್ರೈವರ್ನ ಲವ್ ಮಾಡಿದ್ದೆ ಈಕೆ ಪಾಲಿಗೆ ಕಂಟಕವಾಗಿ ಹೋಗಿದೆ. ಫೋಟೋ ಶೂಟ್ ಮಾಡಿಸಿದ್ದ ವಿಷಯಕ್ಕೆ ಶುರುವಾದ ಗಲಾಟೆ ಸುಂದರಿಯ ಜೀವವನ್ನೇ ತೆಗೆದಿದೆ. ಪ್ರೀತಿಸಿದ ಹುಡುಗ ಮನೆಗೆ ಬಂದು ಗಲಾಟೆ ಮಾಡಿದ ಅಂತ ನೇಣಿನ ಕುಣಿಕೆಗೇರಿದ್ದಾಳೆ. ಫೋಟೋ ಶೂಟ್ ವಿಷಯಕ್ಕೆ ಹೋಗೇ ಬಿಡ್ತು ಜೀವ. ಹುಡುಗ ಬೈದ ಅಂತ ಸಿಟ್ಟು. ಇವಳದ್ದು ಸಾಯೋ ವಯಸ್ಸಲ್ಲ. ಮನೆಯಲ್ಲಿ ಯಾವುದೇ ತೊಂದರೆಯೂ ಇರ್ಲಿಲ್ಲ. ಕಾಲೇಜ್ಗೆ ಹೋಗ್ತಾನೆ ಮೇಕಪ್ ಆರ್ಟಿಸ್ಟ್ ಆಗಿಯೂ ಗುರುತಿಸಿಕೊಂಡಿದ್ಲು. ಜಸ್ಟ್ 21 ವರ್ಷಕ್ಕೇನೆ ತನ್ನ ಬದುಕಿನ ಹಾದಿಯನ್ನ ಗೊತ್ತು ಮಾಡಿಕೊಂಡಿದ್ಲು. ಆದ್ರೆ ಪ್ರೀತಿ ಪ್ರೇಮ ಅಂತ ಹೋಗಿದ್ದೆ ಸುಂದರಿಯ ಬಾಳಿಗೆ ದುಸ್ವಪ್ನವಾಗಿದೆ. ಸಣ್ಣ ವಿಷಯಕ್ಕೆ ಶುರುವಾದ ಗಲಾಟೆ ಜೀವವನ್ನೇ ತೆಗೆದಿದೆ. ಇದೇ ಫೋಟೋ ಶೂಟ್ ವಿಷಯಕ್ಕೆ ಶುರುವಾದ ಜಗಳ ಪ್ರಾಯದ ಹೆಣ್ಣು ಮಗಳ ಪ್ರಾಣವನ್ನೇ ನಿಲ್ಲಿಸಿದೆ. ಇವಳ ಹೆಸರು ಚೈತನ್ಯ ಅಂತ. ಜಸ್ಟ್ 21 ವರ್ಷ. ತುಮಕೂರು ತಾಲೂಕಿನ ಹೊಸಹಳ್ಳಿ ನಿವಾಸಿ. ನೋಡೋದಕ್ಕೆ ಸ್ಫುರದ್ರೂಪಿ ಚಲುವೆಯಂತಿದ್ಲು. ಮುಂದೆ ತಾನೊಬ್ಬ ಮಾಡೆಲ್ ಆಗ್ಬೇಕು ಅಂತ ದೊಡ್ಡ ಕನಸು ಕಟ್ಕೊಂಡಿದ್ಲು. ಅದಕ್ಕೆ ತಕ್ಕಂತೆ ತಯಾರಿ ಕೂಡ ಮಾಡ್ಕೊಳ್ತಿದ್ಲು. ಆದ್ರೆ ವಯಸ್ಸಲ್ಲದ ವಯಸ್ಸಲ್ಲಿ ಶುರುವಾದ ಪ್ರೀತಿ ಜೀವಕ್ಕೆ ಮುಳುವಾಗಿದೆ. ಇದೇ ವಿಜಯ್ ಕುಮಾರನೇ ಚೈತನ್ಯಾಳ ಪ್ರಿಯಕರ. ಹೊಸಳ್ಳಿ ಪಕ್ಕದ ರಾಮೇನಹಳ್ಳಿಯ ವಿಜಯ್ ಕುಮಾರ್ ಡ್ರೈವರ್ ಆಗಿದ್ರಿಂದ ಆಗಾಗ ಹೊಸಳ್ಳಿಗೂ ಬರ್ತಿದ್ದ. ಅದರಲ್ಲೂ ಚೈತನ್ಯ ತಾಯಿ ಸೌಭಾಗ್ಯಮ್ಮ ಟೀ ಶಾಪ್ ಇಟ್ಕೊಂಡಿದ್ರಿಂದ ಟೀ ಕುಡಿಯೋದಕ್ಕೆ ಬರ್ತಿದ್ದವ ಚೈತನ್ಯಾಳಿಗೆ ಗಾಳ ಹಾಕಿದ್ದ. ವಿಜಯ್ ಕೂಡ ನೋಡೋದಕ್ಕೆ ಸುಮಾರಾಗಿದ್ರಿಂದ ಚೈತನ್ಯ ಪ್ರೀತಿಯಲ್ಲಿ ಬಿದ್ದಿದ್ಲು. ಮೋಸ್ಟ್ಲಿ ಸೆಕೆಂಡ್ PUCಯಲ್ಲೋ ಅಥವಾ ಫಸ್ಟ್ ಇಯರ್ ಡಿಗ್ರಿಯಲ್ಲಿದ್ದಾಗ್ಲೋ ಇಬ್ಬರ ನಡುವೆ ಲವ್ ಶುರುವಾಗಿತ್ತು. ಪಾರ್ಕ್ನಲ್ಲಿ ಜೀವ ತೆಗೆದ ರೀಲ್ಸ್. ಈ ಫೋಟೋಗಳೇ ಈ ಹೆಣ್ಣು ಮಗಳ ಪಾಲಿಗೆ ಕಂಟಕವಾಗಿದ್ದು. ಮೊನ್ನೆ ರಾಧಾಕೃಷ್ಣ ರಸ್ತೆಯಲ್ಲಿರುವ ಪಾರ್ಕ್ ಒಂದರಲ್ಲಿ ತನ್ನ ಪಾಡಿಗೆ ತಾನು ಕೂತಿದ್ದ ಸ್ಟ್ರೀಟ್ ಫೋಟೋಗ್ರಾಫರ್ ಭರತ್ ಎಂಬಾತ ಚೈತನ್ಯಾಳನ್ನ ನೋಡಿದ್ದಾನೆ. ನೋಡೋದಕ್ಕೆ ಯಾವ ಮಾಡೆಲ್ಗೂ ಕಮ್ಮಿಗಿರ್ಲಿಲ್ಲ. ಹೀಗಾಗಿ ನಿಮ್ಮದೊಂದಿಷ್ಟು ಫೋಟೋ ತೆಗೆತೇನೆ ಅಂತ ರಿಕ್ವೆಸ್ಟ್ ಮಾಡಿದ್ದ. ಇದಕ್ಕೆ ಚೈತನ್ಯ ಕೂಡ ಓಕೆ ಅಂದಿದ್ಲು. ಬಳಿಕ ಇದೇ ಪಾರ್ಕ್ ಸುತ್ತಮುತ್ತ ಸಖತ್ತಾಗಿಯೇ ಪೋಸ್ ಕೊಟ್ಟಿದ್ಲು. ಕೊನೆಗೆ ಈ ಫೋಟೋಗಳಿಗೆ ಕಿಕ್ ಕೊಡುವಂತಹ ಸಾಂಗ್ ಒಂದನ್ನ ಹಾಕಿದ್ದ ಭರತ್ ತನ್ನ ಇನ್ಸ್ಟಾಗ್ರಾಂನಲ್ಲಿ ಹಾಕೊಂಡು ಚೈತನ್ಯಾಳಿಗೂ ಟ್ಯಾಗ್ ಮಾಡಿದ್ದ. ಇದೇ ನೋಡಿ ಕಂಟಕವಾಗಿದ್ದು. ಭರತ್ ಇನ್ಸ್ಟಾಗ್ರಾಂನಲ್ಲಿ ಚೈತನ್ಯಾಳ ವಿಡಿಯೋ ನೋಡ್ತಿದ್ದಂತೆ ಲವ್ವರ್ ವಿಜಯ್ ಉರಿದು ಹೋಗಿದ್ದಾನೆ. ನನ್ನ ಹುಡುಗಿ ಫೋಟೋವನ್ನ ಇವನು ಯಾವನೋ ಹಾಕೊಂಡಿದ್ದಾನಲ್ಲ ಅಂತ ಸೀದಾ ಚೈತನ್ಯಾಳ ಮನೆಗೆ ಬಂದಿದ್ದಾನೆ. ಫೋಟೋ ಶೂಟ್ ವಿಷಯಕ್ಕೆ ದೊಡ್ಡ ಹೈಡ್ರಾಮಾವೇ ಮಾಡಿದವ. ಬಾಯಿಗೆ ಬಂದಂತೆ ಬೈದು ಹೋಗಿದ್ದಂತೆ. ಇದಾದ ಸ್ವಲ್ಪ ಹೊತ್ತಿಗೆ ಅಂದರೆ ರಾತ್ರಿ 10 ಗಂಟೆ ಸುಮಾರಿಗೆ ಮತ್ತೆ ಹುಡುಗಿ ಮನೆಗೆ ಓಡೋಡಿ ಬಂದವ ಚೈತನ್ಯ ನೇಣು ಹಾಕೊಂಡಿದ್ದಾಳೆ ಅಂತ ಕೂಗಾಡೋದಕ್ಕೆ ಶುರು ಮಾಡಿದ್ದ. ರೂಮ್ನಲ್ಲಿದ್ದ ಸೌಭಾಗ್ಯರನ್ನ ಕರೆದು ಗೋಳಾಡೋದಕ್ಕೆ ಶುರು ಮಾಡಿದ್ದಾನೆ. ಕೊನೆಗೆ ರೂಮ್ಗೆ ಹೋಗಿ ನೋಡಿದ್ರೆ ಚೈತನ್ಯ ನೇಣಿಯಲ್ಲಿ ನೇತಿದ್ಲು. ಚೆನ್ನಾಗೇ ಇದ್ಲು. ರಾತ್ರಿನೂ ಊಟ ಮಾಡಿ ಎಲ್ಲ ಮಾಡಿ ಅವಳು ನಾನು ಊಟ ಮಾಡಿ ಎಲ್ಲ ಮಾಡಿ ರಾತ್ರಿ ಏನು ಅಂದವನೇ ಬಂದು ಒಳಗೆ ಇವಳೆ ನೇಣು ಹಾಕೊಂಡವಳವಾಗ ನನ್ನ ಮಗನೇ ಬಂದು ಕದ ಹೊಡೆದವನೇ. ನನಗೆ ಗೊತ್ತಿಲ್ಲ. ರೂಮ್ ಬಾಕ್ಲಾಕಿ ಅವ ನಮ್ಮ ಅತ್ತಿಗೆ ಫೋನ್ ಮಾಡಿ ಚೈತನ್ಯ ಹಿಂಗೆ ಮಾಡ್ಕೊಂಡವಳೆ ಅಂದಾಗಲೇ ನನಗೆ ಗೊತ್ತು. ನನ್ನ ರೂಮ್ ಬಾಗ್ಲಾಕ್ಯವ್ರೆ.
ಹತ್ರ ಬಂದಂಗ್ ಮಾಡಿ ಏನೋ ಅಂದಿರತ್ಕವಳ ತರಕಾಗಿರೋದು. ಚೈತನ್ಯ ಹಾಗೂ ವಿಜಯ್ ಕುಮಾರ್ನ ಪ್ರೀತಿಗೆ ಚೈತನ್ಯ ಮಾವ ತುಂಬಾ ವಿರೋಧ ಮಾಡ್ತಿದ್ರು. ಇದೆಲ್ಲ ಸರಿಯಲ್ಲ, ನಮ್ಮ ಹುಡುಗಿ ತಂಟೆಗೆ ಬರಬೇಡ ಅಂತ ವಿಜಯ್ಗೆ ಒಂದೆರಡು ಬಾರಿ ವಾರ್ನಿಂಗ್ ಸಹ ಕೊಟ್ಟಿದ್ರು. ಆದ್ರೆ ಇವರಿಬ್ಬರ ಪ್ರೀತಿ ಮಾತ್ರ ನಿಂತಿರ್ಲಿಲ್ಲ. ಆದ್ರೀಗ ಚೈತನ್ಯ ಸಾವನ್ನಪ್ಪಿದ್ದಂತೆ ವಿಜಯ್ನಿಂದಾಗಿ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಚೈತನ್ಯ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ರಾತ್ರಿ 10 ಗಂಟೆಗೆ ಬಂದು ಮನೆ ಹತ್ರ ಬಂದು ಏನು ಅಪ್ರೋಚ್ ಮಾಡೋದನ್ನ ಏನೋ ಸಾವು ಮಾಡ್ಕೊಳ್ಳೋದಕ್ಕೆ ಹಂಗಾಗಿ ಇದ್ದಾರೆ. ಅದಾದಮೇಲೆ ಅವನೇ ಗೇಟ್ ಓಪನ್ ಮಾಡಿ ಕೂಡೋಗಿದ್ದಾನೆ. ಮನೆ ಹತ್ರ ಬಂದವನೇ ನೈಟ್ 10:10ರಲ್ಲಿ 9:50ರಲ್ಲಿ ಸುಮಾರು ಬಂದು ಮನೆ ಹತ್ರ ಏನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ, ಈ ಥರ ಪ್ರಚೋದನೆ ಮಾಡಿರ್ಬೋದು. ಒಟ್ನಲ್ಲಿ ಫೋಟೋ ಶೂಟ್ ವಿಷಯಕ್ಕೆ ಶುರುವಾದ ಗಲಾಟೆ ಒಬ್ಬಳ ಜೀವವನ್ನೇ ತೆಗೆದಿದ್ದು ಮಾತ್ರ ದುರಂತ. ದುಡುಕಿನ ಕೈಗೆ ಬುದ್ಧಿ ಕೊಟ್ಟವಳು ಸುಂದರ ಬದುಕನ್ನೇ ಸರ್ವನಾಶ ಮಾಡಿಕೊಂಡಿದ್ದಾಳೆ. ವಿಠಲ್, ನ್ಯೂಸ್ 18 ತುಮಕೂರು.